ನನಗಂತೂ ಯಾವ್ದು ಮನೆ ಬಿಟ್ಟು ಎಲ್ಲಾದರೂ ಹೋಗಿದ್ದಾನೆ ಅಂತಂದ್ರೆ ನನಗೆ ಸಿಟ್ಟೆ ಬಂದ್ಬಿಡುತ್ತೆ. ಎಲ್ಲಿಗೆ ಹೋದ? ಏ ಆದಿ, ಆದಿ, ಆದಿತ್ಯ, ಆದಿತ್ಯ, ಆದಿ, ಬಾರು ಇಲ್ಲಿ, ಬಾರಲ್ಲ. ಇವನು ಯಾವನಿವನು? ಅದೇ ಹೋಗ್ತೀಯಲ್ಲ. ಏ ಆದಿ, ಆದಿ, ಆದಿ. ಯಪ್ಪ ಜೋರಾಗೈತಪ್ಪ ಬಾಯಿ. ಹಾಂ, ಆದಿ ಆದಿ ಅಂತ ಇಷ್ಟೊಂದು ಒರೆಸ್ಕೊಂಬ್ತಾ ಇದ್ದಾಳೆ. ಯಪ್ಪ ಯಾಕೆ ಹಿಂಗೆ ಕುಕ್ಕೆಂಬ್ತಾ ಇದ್ದಾಳೆ? ಅಯ್ಯೋ ಜೋರಾಗೈತೊಳೆ ಬಾಯಿ. ಹಾಂ, ಮದುವೆ ಮಾಡ್ಕೊಂಬಕ್ಕೆ ಹೋಗ್ಬೇಕಾದ್ರೆ ಬಾಯಿ ಸ್ವಲ್ಪ ಸೌಂಡು ಮೆತ್ತ ಕೇಳೋದು. ಇವಾಗ ನೋಡಿ ಅಪ್ಪ ಸಖತ್ತು ಬಾಯಿ ಆಗೈತಿ. ನಾನು ಸ್ಮೂತ್ ಅನ್ಕೊಂಡಿದ್ದೆ, ಭಾಳ ರಫಪ್ಪ. ಭಾಳ ಒಂಥರ ಜೋರು. ಅಯ್ಯಯ್ಯಪ್ಪ, ನಾನು ಏನೋ ಮೆತ್ತೆ ಮಾತಾಡಲ್ಲ, ಜೋರಾಗಿ ಮಾತಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಭಾರಿ ಜೋರಾಗಿದ್ದಾಳೆ ಅಕ್ಕಯ್ಯ. ಹಬ್ಬ ಹೆಂಗೆ ಅರ್ಸ್ಕೊಂತಾಳೆ ಅವನು ಇವನು ಅಂತ ಕರೀತಾಳೆ. ತಾನು ಏನಾಯಿತು? ಯಾಕೆ ಅಂಗುಲಿ ಕೆಮ್ತಾ ಇದೆಯಾ? ಅಲ್ಲೋಗಿ ಕುಕ್ಕರಿಸ್ಕೊಂಡವನೇ ಬರೋದೇ ಇಲ್ಲ. ಅಲ್ಲೋಗಿ ಯಾಕೆ ಕುಕ್ಕಂತಾನೆ? ಯಾವಾಗಲೂ ಅಲ್ಲೇ ಆ ಹುಡುಗಿ ನೋಡೋಕೆ ಕುಕ್ಕಂತಾನೆ. ಹೋಗಿ ಬರೀ ಅಲ್ಲಿ ಕುತ್ಕೊಳ್ಳೋದು, ಕಟ್ಟೆ ಮೇಲೆ ಆ ಸೇತುವೆ ಮೇಲೆ ಕುತ್ಕೊಳ್ಳೋದು. ಆ ಹುಡುಗಿ ಒಂದು ಎದುರು ಮನೆ ಅಲ್ಲಿ ಸೇತುವೆ ಹತ್ರ ಕುತ್ಕೊಂತಾನ. ಅಲ್ಲಿ ಎದುರು ಒಂದು ಮನೆ ಐತೆ, ಆ ಮನೇಲಿ ಒಂದು ಹುಡುಗಿ ಇದ್ದಾಳೆ. ಆ ಹುಡುಗಿ ಹೊರಕ್ಕೂ ಒಳಕ್ಕೂ ಓಡಾಡ್ತಿರ್ತಾಳೆ. ಆ ಹುಡುಗಿನ ನೋಡೋಕೆ ಏನಾದರೂ ಹೋಗಿ ಕುತ್ಕೊಂತಾನ ಇವನು? ಆ ಸೇತುವೆ ಮೇಲೆ ಕುತ್ಕೊಂಡಿರ್ತಾನೆ, ಇಲ್ಲ ಅಂತಂದರೆ ಅಲ್ಲಿ ಜಕ್ಲಿ ಕಟ್ಟೆ ಮೇಲೆ ಕುತ್ಕೊಂಡಿರ್ತಾನೆ. ಅಲ್ಲಿಗೆ ಹೋಗೋದು, ಇಲ್ಲ ಅಲ್ಲಿಗೆ ಹೋಗೋದು. ಅಲ್ಲೊಂದು ಹುಡುಗಿ ಐತೆ, ಅಲ್ಲೊಂದು ಹುಡುಗಿ ಐತೆ. ಯಾವ ಹುಡುಗಿ ನೋಡೋಕೆ ಕುತ್ಕೊಂತಾನತ್ತೆ ಇವನು? ಅಯ್ಯೋ ಹಿಂಗೆಲ್ಲ ಜೋರ ಮಾತಾಡ್ಬೇಡ, ಬಾ ಒಳಕ್ಕೆ ಹೋಗೋಣ ಬಾ. ನಿಮ್ಮ ಹತ್ತಿರಲ್ಲ ನೀನು ಹಿಂಗೆ ಹುಲಿಕೆ ಮೇಲೆ ಹಿಂಗೆ ಜೋರ ಬಾಯಿ ಮಾಡೋದು, ನೀನು ಅವನು ಇವನು ಅಂತ ಅವನ್ನ ಕರೆಯೋದು, ಹಿಂಗೆಲ್ಲ ಮಾಡಿದ್ರೆ ನಿಮ್ಮ ಹತ್ತಿರಲ್ಲ ಏನು ಅನ್ಕಮ್ಮನ? ಹಂಗೆಲ್ಲ ನಾವು ಮಾತಾಡಬಾರ್ದು ಕಣಮ್ಮ. ಬಾ ಒಳಗೆ ಹೋಗೋಣ ಬಾ, ಒಳ ಮಾತಾಡೋಣ ಬಾ, ಬತ್ತೇನು ಬಾ. ಅವ್ನು ಸುಮ್ಮನೆ ಬೇಜಾರ್ಕವನಿ ಯಾವಾಗಲೂ ಅಲ್ಲ ಅಷ್ಟೇ. ಸಣ್ಣ ಹುಡುಗರಿಂದಲೂ ಹಂಗೆ ಹೋಗಿ ಕುಕ್ಕಮ್ಮದು ಅಲ್ಲೂ ಇಲ್ಲೂ ಕುಕ್ಕಂತಿರ್ತಾರೆ. ಬಿಡು, ನೇನು ಮಾಡೋಕ್ಕಾಗುತ್ತೆ? ಬೇಜಾರ ಮನೆಯಾಗಿರ್ತಾನೆ, ಕೆಲ್ಸಕ್ಕೆ ಹೋಗೋವರೆಗೂ ಒಂದು 2 ದಿನ ಹಂಗೆ ಕುಕ್ಕೊಂಡಿರ್ತಾನೆ ಕಣಮ್ಮ. ಬಿಡು, ಅಸಲ್ಲಿ ಮತ್ತೆ ನೋಡಲ್ಲಿ. ಅವಳೇನೇನು ಬೇರೆ ಹೇಳಲ್ಲ, ನಿಮ್ಮ ಅತ್ತೆ ಸೋದ್ರತ್ತೆ ಅವಳೇ ನೋಡ್ತಿರ್ತಾಳೆ. ಅವಳ ನಿಮ್ಮ ಅತ್ತೆ ಇದ್ರಿ ನೀನು ಸದ್ರ ಹಾಕ್ತೀಯ ಕಣಮ್ಮ. ಸದ್ರ ಆದರೂ ಪರವಾಗಿಲ್ಲ, ನಾನು ಮಾತಾಡೋದೇನೆ. ಎಲ್ಗೂ ಹೋಗ್ಕೊಡ್ದು ಅಷ್ಟೇ. ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇ. ನಾನು ಹೇಳಿದ್ದು ನಡಿಬೇಕು, ನಾನು ಹೇಳ್ದಂಗೆ ಕೇಳಲೇಬೇಕು ಅವನು. ಅಯ್ಯೋ ಯಾಕೆ ಏನಾಯ್ತು ಸಾನು? ಅಯ್ಯೋ ಹಿಂಗೆ ಹೋಗಿ ಎಲ್ಲಾದ್ರೂ ಒಂದು ಕ್ಷಣ ಕುಕ್ಕಮ್ಮಾಕಿಲ್ಲ. ಯಾಕೆ ಏನಾಯ್ತು ಹೇಳು? ಅಲ್ಲಿ ಹೋಗಿ ಯಾಕೆ ಕುಕ್ಕಂತೀಯ? ಅಲ್ಲಿ ಏನು ಕುತ್ಕೊಂತೀಯ? ಅಲ್ಲೇನು ಕೆಲಸ ನಿನಗೆ? ಅಲ್ಲೊಂದು ಎದುರು ಮನೆ ಹುಡುಗಿ ಇದ್ದಾಳೆ, ಅಲ್ಲಿ ನೋಡ್ತಾ ಕುತ್ಕೊಳ್ಳೋಣ ಅಂತ ಅಲ್ಲಿ ಹೋಗಿ ಕುತ್ಕೊಂತೀಯ? ಅಲ್ಲಿ ಹೋಗಿ ಕುತ್ಕೊಂಬಾರ್ದು ನೀನು. ಬಾ ಒಳಗೆ ಬಾ, ನಾನು ಹೇಳ್ತೀನಿ ಹೋಗ್ಬೇಡ ಅಂತ. ಹೋಗಿದ್ಯಾ ಅಂದರೆ ಸರಿ ಹೋಗಲ್ಲ. ಥೋ ಅಮ್ಮ, ಇವಳ್ದೊಳ್ಳೆ ನನಗೆ ಹಿಂಸೆ ಆಗ್ಬಿಡ್ತು ಕಣಮ್ಮ. ಹೋಗತ್ಲಾಗೆ ಏನು ಎಲ್ಲಾದ್ರೂ ಹಿಂಗೆ ಹೊರಗೆ ಹೋಗಾಗಿಲ್ಲ, ಹಿಂಗೆಲ್ಲಾದ್ರೂ ಮನೆ ಬಿಟ್ಟು ಆಚೆ ಹೋಗಂಗೆ ಇಲ್ಲ ಇವಳಿಗೆ. ಮನೆ ಬಿಟ್ಟು ಆಚೆ ಹೋದರೆ ಸಾಕು. ಯಾಕೆ ಸಾನು ಮನೇಲೇ ಇರಬೇಕಂದ್ರೆ ನನಗೆ ಬೇಜಾರಾಗುತ್ತೆ. ಅದ್ಯಾಕೆ ಬೇಜಾರಾಗುತ್ತೆ ಮನೆಯಾಗಿದ್ದರೆ? ಅದ್ಯಾಕೆ ಬೇಜಾರಾಗುತ್ತೆ? ನಮ್ಮಪ್ಪ ನೋಡ್ಬಾ, ನಮ್ಮಪ್ಪ ನಮ್ಮ ಅಮ್ಮನೆಲ್ಲನ ನಮ್ಮ ಮನೇಲಿ ಯಾವಾಗಲೂ ನಾವು ಮನೇಲೇ ಇರ್ತೀವಿ, ನಾವು ಎಲ್ಲೂ ಹೋಗಲ್ಲ. ನಮ್ಮಪ್ಪ ಅಂತೂ ಅಷ್ಟೇ. ನಮ್ಮಪ್ಪ ನೋಡ್ಬಾ ಇಲ್ಲಿ ಯಾವ ಥರ ಅಂತ. ಸುಮ್ಮನೆ ಬಂದು ಒಳಗಿದ್ರೆ ಸರಿ ನೋಡಿ ಹೇಳಿರ್ತೀನಿ. ಬಾ, ನೀನು ಎಲ್ಗೂ ಹೋಗಬೇಡ ಕಣ. ಅವಳು ನಿನ್ನ ಎಲ್ಲಿ ಕಳ್ಸೋಕ್ಕೆ ಇಷ್ಟಪಡಲ್ಲ. ಹೋಗ್ಬೇಡ ನೀನು, ಒಳಗೆ ಬಂದು ಮಾತಾಡು. ಸಾನು ಅಲ್ಲಿ ಹೊರಗೆ ನಿಮ್ಮ ಅತ್ತೆ ನೋಡಿ ಮೊದಲೇ ಹೊರ ಕುಕ್ಕೊಂಡಿದ್ಲು. ಅವಳು ನೀನು ಬಾಯ್ ಮಾಡೋದು, ನೀನು ಬೈಯೋದು ಅದೆಲ್ಲ ನೋಡಿದ್ರೆ ಸದ್ರ ತಗೊಂತಾಳೆ ನಿಮ್ಮ ಅತ್ತೆ. ಮೊದಲೇ ಅವಳು ಮಾತಾಡ್ಸಲ್ವಲ್ಲ, ಅದಕ್ಕೆ ಸದ್ರ ತಗೊಂತಾಳೆ. ಅತ್ತೆ, ನನಗೆ ಯಾರು ಅನ್ಕೊಂತಾರೆ ಅದೆಲ್ಲ ನನಗೆ ಮುಖ್ಯ ಅಲ್ಲ. ನನಗೆ ನನ್ನ ಗಂಡ ಬೇಕು. ನನ್ನ ಗಂಡ ನಾನು ಹೇಳ್ದಂಗೆ ಕೇಳಬೇಕು. ಅಷ್ಟೇ. ನನ್ನ ಗಂಡ ನಾನು ಹೇಳ್ದಂಗೆ ಕೇಳಬೇಕು. ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕಣತ್ತೆ. ನಮ್ಮ ಅತ್ತೆ ಏನು ಅನ್ಕೊಂತಾನೆ, ನಮ್ಮ ಮಾಮ ಏನು ಅನ್ಕೊಂತಾನೆ, ಗೋಪಿ ಏನು ಅನ್ಕೊಂತಾನೆ, ಆ ಲಕ್ಷ ಏನು ಅನ್ಕೊಂತಾಳೆ, ಅದೆಲ್ಲ ನನಗೆ ಯಾವುದು ಬೇಕಾಗಿಲ್ಲ. ಗೋಪಿ ಲಕ್ಷ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ನನ್ನ ಗಂಡ ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ಅಷ್ಟೇ ಕಾಣತ್ತೆ. ನಾನು ಇನ್ನೇನು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಇನ್ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾರಿಗೂ ಏನು ನಾನು ಕೇಳಲ್ಲ. ಅದೇನು ಬಾಯ್ ಮಾಡೋದು ಕಲ್ತವಳು ಏನು? ಎಲ್ಗಾದ್ರೂ ಹೋಗಾಕಿಲ್ಲ. ಆದಿ 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 ಅಂತ ಕೂಗ್ತಿರ್ತಾಳೆ. ಹೇಳ ಮಾತು. ನಾನಂತೂ ಮದುವೆ ಆದಾಗಿಂದ ಒಂದು ಹುಡುಗರ ಜೊತೆಗೆ ಹೋಗಂಗಿಲ್ಲ, ಎಲ್ಗೂ ಹೋಗಿ ಸುತ್ತಾಡಂಗಿಲ್ಲ, ಏನಿಲ್ಲ. ಬರೀ ಹಿಂಗೆ ಆಯಿತು. ಅವಳಿಗೆ ಸ್ವಲ್ಪನೂ ಇಲ್ಲ ತಲೆಯಾಗ. ಅವ್ರ ಅತ್ತೆರ ಆಡ್ಕೊಂತಾರಲ್ಲ, ಅವ್ರ ಅತ್ತೆರ ಇದ್ರಿಗೆ ನಾವು ಹೆಂಗಿರ್ಬೇಕು ಅನ್ನೋದು. ಎಷ್ಟು ಬಾಯ್ ಮಾಡ್ತಾಳಮ್ಮ. ಪಾಪ ಅನುಸರಿಸ್ಕೋಬೇಕಣೋ, ಅನುಸರಿಸ್ಕೋಬೇಕು. ಏನು ಮಾಡೋಕ್ಕಾಗುತ್ತೆ? ಅನುಸರಿಸ್ಕೊಂಡು ಹೋಗ್ಬೇಕು. ಗಂಡ ಹೆಂಡ್ತಿಗೆ ಮಸ್ತ ಮದುವೆ ಅದಾರೆ. ಇವೇನಪ್ಪ ಇವರು ಹಿಂಗೆ ಗುದ್ದಾಡ್ತಾರೆ, ನಮ್ಮ ಮದುವೆ ಆಗಿನ 2-3 ದಿನ ಆಗಿಲ್ಲ, ಇದೇನಪ್ಪ ಇದು ಹಿಂಗೆ ಗುದ್ದಾಡ್ತಾರೆ ಅಂತಾರೆ. ಅವ್ರ ಇವಾಗೆಲ್ಲನ ನಿಮ್ಮ ದಡಪ್ಪ ನಿಮ್ಮ ದಡಮ್ಮಯ್ಯ ಎಲ್ಲರಿಗೂ ನೀವು ಸದ್ರ ಹಾಕ್ತೀಯ.
ಅದಕ್ಕೇನೆ ಅನುಸರಿಸ್ಕೊಂಡಿರ್ಬೇಕು. ಬಂದರು ಬಂದು ಹೋದ್ರೂ ನೀನು ಅಷ್ಟೇ ಕಣಮ್ಮ. ಅವನಿಗೆ ಅನುಸರಿಸ್ಕೊಂಡು ಇರಬೇಕು. ಎಷ್ಟು ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಇಬ್ಬರು ಅನುಸರಿಸ್ಕೊಂಡು ಇರಬೇಕು. ಗಂಡ ಹೆಂಡತಿ ಅಂದಮೇಲೆ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಒಬ್ಬರು ಸೋತು ಚೆನ್ನಾಗೇ ಇರಬೇಕು, ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಎಷ್ಟಮ್ಮ ಅನುಸರ್ಸೋಕ್ಕಾಗುತ್ತೆ? ನಾನು ಗಂಡಸು, ಎಲ್ಲೂ ಹೊರಗಡೆ ಹೋಗಂಗಿಲ್ಲ, ಎಲ್ಲೂ ಸುತ್ತಾಡಂಗಿಲ್ಲ ಅಂತಂದರೆ ಇವಳ್ದೊಳ್ಳೆ ಕತೆ ಆಯ್ತಪ್ಪ ನನಗೆ. ಇವಳ್ದೊಳ್ಳೆ ನನಗೆ ಸಮಸ್ಯೆ ಆಗ್ಬಿಡ್ತು ಹೋಗತ್ಲಾಗೆ. ಏನು ತಲೆ ಕೆಡಿಸ್ತಾಳಮ್ಮ. ಹೋಗತ್ಲಾಗೆ ಹೋಗಿ 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 ನೀನಂತೂ ನನಗೆ ಸಿಟ್ಟ ಬತ್ತೈತೆ. ಇವಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಂದ್ರೆ ಅವಳೇ ನೀನು ಸೊಸೆ ಹೇಳ್ದಂಗೆ ಕೇಳು ಅಂತೀಯ ನೀನು. ಅದು ಹೆಂಗಮ್ಮ ಕೇಳೋಕ್ಕಾಗುತ್ತೆ? ನಾನು ಅವಳು ಹೇಳ್ದಂಗೆ ಕೇಳ್ಬೇಕು ಕಣೋ. ಒಬ್ರಿಗೊಬ್ರು ಗಂಡ ಹೇಳ್ದಂಗೆ ಹೆಂಡತಿ ಕೇಳಬೇಕು, ಹೆಂಡತಿ ಹೇಳ್ದಂಗೆ ಗಂಡ ಕೇಳಬೇಕು. ಅಯ್ಯೋ ನೀನೇನಲ್ಲ ನೀನು ಚೆನ್ನಾಗಿದೆಯಾ? ಯಾಕೆ ಸುನಂದ ಏನಾಯ್ತು? ಅವಳು ಹೊರಗೆ ನಿಂತ್ಕೊಂಡು ಆದಿ ಬಾರೋ 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 ಅಂತಾಳೆ. ಅದಕ್ಕೆ ಮರ್ಯಾದೆ ಕೊಟ್ಟು ಕರಿಬೇಕು ಕಣಮ್ಮ ಅಂತಂದರೆ ಅಲ್ಲಿಗೆ ಯಾಕೆ ಹೋಗ್ತಾನೆ ಇಲ್ಲಿಗೆ ಯಾಕೆ ಹೋಗ್ತಾನೆ ಅಂತ ಸುಮ್ಮನೆ ಬಾಯ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಬಾಯ್ ಮಾಡಬೇಡ ಕಣಮ್ಮ ಅಂತ ಹೇಳ್ತಾ ಇದ್ದೀನಿ. ಗಂಡ ಹೆಂಡತಿ ಇಬ್ರು ಚೆನ್ನಾಗಿರ್ಬೇಕು, ಬಾಯ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗೇ ಇರೋದತ್ತೆ. ನಿನ್ನ ಮಗನಿಗೆ ಹೇಳ್ರಿ ಸರಿನಾ? ನಾನು ಚೆನ್ನಾಗೇ ಇದ್ದೀನಿ. ನಾನು ಏನಂತ ತಪ್ಪು ಮಾಡಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿ ಸರಿನಾ? ನಾನು ಎಲ್ಲಾದರೂ ಮನೆಯಿಂದ ಆಚೆ ಹೋಗಿದ್ದೀನ? ನಾನು ಆಚೆ ಹೋಗಿಲ್ಲ. ನಾನು ಒಬ್ರಿಗೆ ಮಾತಾಡಿಸಿಲ್ಲ. ಇಲ್ಲ ಅಕ್ಕಪಕ್ಕದಾಗೆ ನಿಮಗೂ ಆ ಸೇವಂತಿ ಅತ್ತೆಯವ್ರಿಗೂ ಆಗಲ್ಲ ಅಂತ ಗೊತ್ತು. ಅವ್ರನ್ನೂ ನಾನು ಮಾತಾಡಿಸಿಲ್ಲ. ನಾನೇನಾದರೂ ಯಾರನ್ನಾದ್ರೂ ಮಾತಾಡ್ಸಿದ್ದೀನ? ನಾನೇನು ತಪ್ಪು ಮಾಡಿಲ್ಲ. ನಿಮ್ಮ ಮಗ ಮಾಡ್ತಾ ಇರೋದು ಇದೆಲ್ಲನ. ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಫಸ್ಟು. ನಿಮ್ಮ ಮಗನಿಗೆ ಬುದ್ಧಿ ಹೇಳ್ಬೇಕು ನೀವು. ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಆಮೇಲೆ ನನಗೆ ಹೇಳಿ ಸರಿನಾ? ನಾನೇನಂತ ನಮ್ಮ ಬುದ್ಧಿ ಹೇಳಿಸ್ಕೊಳ್ಳೋಂತ ನಾನು ತಪ್ಪೂ ಮಾಡಿಲ್ಲ ಸರಿನಾ? ಆದರೆ ನನ್ನ ಮಗನೇ ಹೋಗಿ ಕೂತ್ಕೊಳ್ತಾ ಇರೋದು ಅಲ್ಲೂ ಇಲ್ಲೂ ಅಲ್ಲೂ ಇಲ್ಲೂ. ನಾನು ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನನ್ನ ಗಂಡನ ನಾನು ಜೋಪಾನ ಮಾಡ್ಕೋಬೇಕು ಅಂತ ನನಗೆ ಇರೋದು ಮನಸ್ಸಲ್ಲಿ. ನನ್ನ ಗಂಡ ಯಾಕಂದರೆ ಚೆನ್ನಾಗಿದ್ದಾರಲ್ಲ ಮತ್ತು ಯಾಕೆ ಅಂತೇಳಿ ನನ್ನ ಗಂಡನ ನಾನು ಜೋಪಾನ ಮಾಡ್ಕೊತಾ ಇರೋದು. ಎಲ್ಲೂ ಹೋಗ್ಬಿಡಪ್ಪ, ಸುಮ್ಮನೆ ನಿನ್ನ ಮೇಲೆ ಕೆಟ್ಟ ಕಣ್ಣು ಬಿದ್ದುಬಿಡುತ್ತೆ, ಕೆಟ್ಟ ದೃಷ್ಟಿ ಬಿದ್ದುಬಿಡುತ್ತೆ ಅಂತ ನನಗೆ ಭಯ. ನನ್ನ ಗಂಡನ ಮೇಲಿರೋ ಪ್ರೀತಿಗೆ ಅದು ನಾನು ಹೇಳ್ತಾ ಇರೋದು. ಇದು ಹೇಳಿದ್ರೆ ಈಗ ನಿಮಗೆ ಒಳ್ಳೇದು ಅನ್ಸಲ್ಲ. ಏನಪ್ಪ ಇವಳು ಹಿಂಗೆ ಮಾತಾಡ್ತಾಳೆ ನೆನ್ನೆ ಮೊನ್ನೆ ಬಂದು ಅಂತ ಅನಿಸುತ್ತೆ ನಿಮಗೆ. ಸರಿ ಆಯ್ತು ಬಿಡಮ್ಮ. ಹೇಳಿದೀವಲ್ಲ ಹೋಗಪ್ಪ. ಸುಮ್ಮನೆ ಹೋಗಿ ಊಟ ಮಾಡ್ಕೊಂಡು ಇಬ್ಬರಳು ಊಟ ಮಾಡೋಗ್ರು ಹೋಗಿ. ನಡಿಯೋ ಊಟ ಮಾಡೋಣ. ನಡಿಯೋ ಅನ್ಬೇಡ್ದು, ನಡೀರಿ ಅನ್ಬೇಕು. ಮರ್ಯಾದೆ ಕೊಟ್ಟು ಮಾತಾಡಬೇಕು ಗಂಡನಿಗೆ. ನಡಿಯೋ ಹೋಗೋ ಬಾರೋ ಅಂತೆಲ್ಲ ಹಂಗೆಲ್ಲ ಮಾತಾಡಬಾರ್ದು. ಇವನು ಅಂತಾನೆ ಕಣಮ್ಮ. ಹೇಳು ಅವಳು ಹಂಗೆ ಒಂದಿಷ್ಟೇನಾದ್ರೆ ಅನುಸರಿಸ್ಕಮ್ಮಲ್ಲ ಇವಳು. ಬೇರೆ ಇದ್ದಾಳ, ನಾನೇ ನೋಡಿದ್ದೀನಿ. ಅನುಸರಿಸ್ಕಮ್ಮಲ್ಲ, ಒಂದಿಷ್ಟೇನೋ ಹೆಚ್ಚು ಕಡಿಮೆ ಆಗಂಗಿಲ್ಲ. ಯಾಕ ಯಪ್ಪ ಇವಳು ಹಂಗೆ ಅವನು ಹಂಗೆ. ಅವಳಂತೂ ಬಾರೋ ಹೋಗೋ ಅಂತಾಳೆ. ಹಂಗೆಲ್ಲ ನಾ ಮಾತಾಡ್ಬೇಡ ಕಣಮ್ಮ ಅಂತ ನಾನು. ನೀನೇ ಬಾರೋ ಹೋಗೋ ಅಂತಂದ್ರೆ ಆಸೆಲಿ ಯಾರನ್ನ ಕೇಳಿಸ್ಕೊಂಡ್ರೆ ಎಷ್ಟು ಸದ್ರ ತಗೊಂತಾರೆ ಗೊತ್ತೇ. ಹಂಗೆಲ್ಲ ನಾ ಅದಕ್ಕೆ ಮಾತಾಡಬೇಡ ಕಣಮ್ಮ. ಬಾರೋ ಹೋಗು ಅಂತೇಳಿ ಹಂಗೆಲ್ಲ ಮಾತಾಡಬಾರ್ದು. ಗಂಡನಿಗೆಲ್ಲ ಮರ್ಯಾದೆ ಕೊಟ್ಟು ಮಾತಾಡಬೇಕು. ಯಾವ ಹೆಣ್ಮಕ್ಳೇ ಆಗಲಿ, ಇಲ್ಲಾಂದರೆ ಮಾಮ ಅಂತಾದರೂ ಕರಿಬೇಕು, ಇಲ್ಲ ರೀ ಅಂತಾದರೂ ಕರಿಬೇಕು. ಏನಾನ ಒಂದು ಬಾರಪ್ಪ ಹೋಗಪ್ಪ ಅಂತಲಾದರೂ ಕರಿಬೇಕು. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಯಾರಿಗೇ ಆಗಲಿ. ಸುಮ್ಮನೆ ಹಂಗೆ ಬಾರೋ ಹೋಗೋ ಅಂತ ಮಾತಾಡಬಾರ್ದು. ಇವಳು ಒಂಥರ ಹಂಗೆ ಕಣ. ಬಾರೋ ಹೋಗೋ ಅಂತ ಕರಿತಾಳಾಗ್ಲಲ್ಲ ನಾನು ಮೊನ್ನೆನೇ ಹೇಳೋಣ ಅಂದ್ಕೊಂಡೆ. ಅದಿ ಬಾರೋ 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 ಅಂತಾಳೆ. ಅದಕ್ಕೆ ಬಾರೋ ಹೋಗೋ ಅನ್ಬೇಡ ರೀ ಅಂತ ಅನ್ನಾದರೂ ಅನ್ನು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಏನು ಮಾಡೋಣ, ಒಂದೆರಡು ದಿನ ನಾವೇ ಅನುಸರಿಸ್ಕೋಬೇಕು. ಆ ಸೇವಂತಿ ಎದುರಿಗೆ ಎಷ್ಟು ಸದ್ರ ಆಗ್ತೀವಿ ಗೊತ್ತೇ ಇವತ್ತು. ನಾವಿವತ್ತು ಏನಾನ ಇವಳಿಗೆ ಚೆನ್ನಾಗಿ ಇಟ್ಕೊಂಡು ಹೋಗಲಿಲ್ಲ ಇವಳ ಜೊತೆ ಅಂದರೆ ನಮ್ಮನ್ನಂತ ಆಡ್ಕೊಬಿಡ್ತಾಳೆ ಸೇವಂತಿ. ಮೊದಲೇ ಕಾತ್ಕೊಂಡಿರ್ತಾಳೆ. ಏನೋ ಒಂದಿಷ್ಟು ಸಿಕ್ಕಿದ್ರೆ ಸಾಕು ನಮ್ಮ ಮನೆಯದ ಅಂತೇಳಿ ಮೊದಲೇ ಕಾತ್ಕೊಂಡಿರ್ತಾಳೆ. ಒಂದಿಷ್ಟು ಸಿಕ್ತಿದಂಗೆ ಆಡ್ಕೊಬಿಡ್ತಾಳೆ. ಏನಿಲ್ಲ ನೋಡ್ಬೇಕು ಅವಳನ್ನ. ಇವಾಗ ನಮ್ಮ ಮನೇದು ಒಂದು ಸ್ವಲ್ಪ ಸಿಕ್ಬಿಟ್ರೆ ಅವಳಿಗೆ ಬೆಲ್ಲ ಸಿಕ್ತಂಗೆ ಆಗುತ್ತೆ. ಮತ್ತು ಅದು ಸರಿ ಏನೇ. ನೋಡಿ ಇವಳು ಬಂದು ಬಾಯ್ ಮಾಡೋದು ನಾನು ನೋಡ್ತಿದ್ಲ ಅಲ್ಲಿ ಕುತ್ಕೊಂಡು. ನೋಡಿ ಹೆಂಗೆ ಬಾಯ್ ಮಾಡ್ತಾಳೆ ಯಾಕನ ಅಂತ. ಇವಳು ಹಂಗೆ ಒಂದಿಷ್ಟು ಬಾಯಿ ಕಮ್ಮಿ ಮಾಡಲ್ಲ, ಸಖತ್ತು ಬಾಯಿ. ಏಯಪ್ಪ ಅದೇನು ಬಾಯಿ ಅಂತೀಯ? ಬಾಯಿ ಬೊಂಬೈ ಕಣಮ್ಮ ತಾಯಿ. ಹಂಗೆ ಎಷ್ಟು ಜೋರ ಮಾತಾಡ್ತಾಳಲ್ಲೇ. ಯಪ್ಪ ನನಗೆ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಇದೇನಪ್ಪ ಹಿಂಗೆ ಜೋರಾಗಿ ಹಿಂಗೆ ಮಾತಾಡ್ತಾಳೆ ಅನ್ನಿಸ್ತೈತೆ ನನಗೆ. ಹಂಗೆ ಮಾತಾಡ್ತಾಳೆ. ಯಪ್ಪ ಅಷ್ಟಿಷ್ಟು ಜ್ವರ ಮಾತಾಡಲ್ಲ ಯಾಕ, ಸಖತ್ತು ಜ್ವರ ಮಾತಾಡ್ತಾಳೆ. ಇನ್ನೇ ಮಾಡೋಕ್ಕಾವತ್ತು ನಾವೇ ಅನುಸರಿಸ್ಬೇಕು. ಅವಳಿಗೆ ಸ್ವಲ್ಪ ಬುದ್ಧಿ ಬರೋವಾಗ ಅಷ್ಟೇ. ಅವ್ರಿಗೂ ಸಂಸಾರ ಅಂದರೆ ಏನು, ಅವ್ರಿಗೂ ಮನೆ ಮಠ ಸಂಸಾರ ಎಲ್ಲ ಅವರು ಅನುಭವಿಸ್ಬೇಕು ಇವಾಗಿನ. ಯಾಕಂದರೆ ಅವ್ರ ಮನೆಯಾಗೂ ಅವಳು ಸುಖವಾಗಿ ಬೆಳ್ಕೊಂಡ್ಲು. ರಮ್ಮನೂ ಅವ್ರ ಅಪ್ಪ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಅಪ್ಪ ಅಂತ ಅವಳನ್ನ ಭಾಳ ಆಸೆ ಪಡ್ತಾರೆ. ಅವರಪ್ಪ ಭಾಳ ಚೆನ್ನಾಗಿ ನೋಡ್ಕೊಂತಾರೆ. ಚೆನ್ನಾಗೇ ಮುದ್ದಾಗಿ ಸಾಕವ್ರಲ್ಲ. ಅದಕ್ಕೆ ಅವಳಿಗೂ ಜೀವನ ಅಂತಂದ್ರೆ ಏನು, ಮನೆ ಜವಾಬ್ದಾರಿ ಅಂದ್ರೇನು ಅದೆಲ್ಲ ಗೊತ್ತಿಲ್ಲ. ಯಾಕಂದರೆ ಅವ್ರ ಅಪ್ಪ ತಂದಾಗೋದು, ಇವ್ರ ಅಮ್ಮನೂ ಇವಳು ಮನೆಯಾಗೆ ಇಟ್ಕೊಂಡು ಮಾಡ್ಕೊಂಡು ಉಣ್ಕೊಂಡು ಚೆನ್ನಾಗಿದ್ರಲ್ಲ. ಅದಕ್ಕೇ ಅವ್ರಿಗೆ ಏನು ಅಂತ ಮನೆ ಕಷ್ಟ ಏನು ಅಂತ ಗೊತ್ತಿಲ್ಲ.
ಅವಳು ಅದು ಹಂಗೆ ಅವಳು ತಲೆ ಒಟ್ಟಿನಲ್ಲಿ ಏನೋ ತಲೆಯಾಗ ಯೋಚನೆ ಮಾಡಲ್ಲ ಆ ಥರ ಎಲ್ಲನೂ ಅವಳಿಗೆ ಬರಲ್ಲ. ನಾವು ದುಡ್ಡು ಉಳಿಸ್ಬೇಕು ಮಾಡಬೇಕು ಚೆನ್ನಾಗಿರ್ಬೇಕು ಅನ್ನೋದು ಮನಸ್ಸಿಗೆ ಬರಲ್ಲ. ಅವಳು ಇನ್ನೂ ಜವಾಬ್ದಾರಿ ಅನ್ನೋದು ಬಂದರೆ ಅವ್ರಿಗೆ ಸರಿ ಹೋಗುತ್ತೆ ಎಲ್ಲನೂ. ಯಾರೇನು ಹೇಳ್ಕೊಡೋದೇ ಬೇಕಾಗಿಲ್ಲ ಅಂದರೆ ಅದು ಸರಿನೇ. ನಾವು ಹಂಗೇನೆ ಮದುವೆಗೆ ಹೊಸದನ್ನ ನಮ್ಗೆ ಎಲ್ಲಿ ಜವಾಬ್ದಾರಿ ಅಂಬೋದಿರಲಿಲ್ಲ. ಈಗ ನಾವು 4 ಕಾಸು ದುಡ್ಡು ಕುಡಿಕಮ್ಮನಲ್ವೇ, ನಾವು ನಾವು ಏನಾರು ಮಾಡಬೇಕಲ್ವೇ, ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ನಾವು ಒಂದು ಕೆಲಸ ಮಾಡಬೇಕು ಅನ್ನೋದು ಮನಸ್ಸಿಗೆ ಎಷ್ಟು ಬರುತ್ತೆ. ಹಿಂಗೆ ಮಾಡ್ತಾನೆ ಜವಾಬ್ದಾರಿ ಬರೋದು. ಸ್ವಲ್ಪ ಜವಾಬ್ದಾರಿ ಬರಬೇಕಂದ್ರೆ ಸ್ವಲ್ಪ ದಿನ ಕಳಿಬೇಕು. ಮದುವೆ ಆಗಿ ಸ್ವಲ್ಪ ದಿನ ಸಂಸಾರ ಅನ್ನೋದು ಮಾಡಿದ್ಮೇಲೆ ಆ ಜವಾಬ್ದಾರಿ ಅನ್ನೋದು ಯಾರಿಗೇ ಆಗಲಿ ಬರೋದು. ಬಿಡು, ನೀನು ಏನು ಮಾಡೋಕ್ಕಾಗುತ್ತೆ ಅನುಸರಿಸ್ಕೊಂಡು ಹೋಗ್ಬೇಕು. ಒಬ್ಬೊಬ್ಬರು ಹಂಗೇನೆ, ಎಲ್ಲರೂ ಹಂಗೆ ಮದುವೆ ಆಗೋ ಹೊಸಬ್ನಲ್ಲಿ ಸ್ವಲ್ಪ ಗಂಡ ಜೊತೆಗಿರಬೇಕು. ಮದುವೆ ಆಗೋ ಹೊಸತಲ್ಲ ಅದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಸೊಸೆ ಸ್ವಲ್ಪ ಬಾಯಿ ಜಾಸ್ತಿ. ಏನು ಮಾಡೋದು, ಒಪ್ಪಿ ಮದುವೆ ಮಾಡ್ಕೊಂಡಿದ್ದೀನಿ ಇವತ್ತು. ಈಗ ಆಸೆಲಿ ಅವ್ರ ಅತ್ತೆ ಸೇವಂತಿ ಎದುರು ಸಾದ್ರ ಆಗಬಾರ್ದು ಅನ್ನೋದಕ್ಕೋಸ್ಕರನ ನಾವು ಏನು ಅವ್ರ ಜೊತೆ ಜಗಳ ಮಾಡೋದಾಗಲಿ ಏನು ಮಾಡಲ್ಲ, ನಾವೇ ಅನುಸರಿಸ್ಕೊಂಡು ಹೋಗ್ತೀವಿ. ಏನು ಮಾಡೋದು, ನಾವೇ ಅನುಸರಿಸ್ಬೇಕು. ಯಾವುದೊಂದು ವಿಚಾರದಲ್ಲೇ ಆಗಲಿ ನಾವು ಅನುಸರಿಸ್ಬೇಕು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.